ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕೋಟಿ ಇದ್ದರೇನು, ಮಾನವೀಯತೆ ಮೌಲ್ಯವಿಲ್ಲದ ಜೀವನ ನಿರರ್ಥಕ. ಜೀವನವೆಂಬುದು ಕೇವಲ ಹಣದಿಂದ ಸಾಗುವ ದೋಣಿಯಲ್ಲ, ಅದಕ್ಕೆ ಮಾನವೀಯತೆ ಎಂಬ ನಾವಿಕ ಮತ್ತು ದಾನ ಧರ್ಮ ಎಂಬ ಹುಟ್ಟು ಅವಶ್ಯಕ ಅಲ್ವಾ. ಯಾವಾಗಲೂ ನಮಗೆ ಎಷ್ಟೇ ಇದ್ರೇನು ಮಾನವೀಯತೆ ಇಲ್ಲದ ಮೇಲೆ ಮೌಲ್ಯನೇ ಇಲ್ಲ. ಆ ಮೌಲ್ಯನೇ ಬೆಳೆಸ್ಕೊಳ್ಳೋದ ಮೇಲೆ ಕೋಟಿ ಇದ್ರೇನು ಎಷ್ಟಿದ್ರೇನು ಮೌಲ್ಯ ಬೆಳೆಸ್ಕೋಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತೆಲ್ಲ ನಮಗೆ ಎಲ್ಲರೂ ಯಾವ ಮನೇಲೇ ನೋಡಿ ಕಾಯಿಲೆ 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 ಆ ಕಾಯಿಲೆ ಎಲ್ಲ ಕಾಯಿಲೆ. ಮನುಷ್ಯ ಆರೋಗ್ಯವಾಗಿದ್ದೀನಿ ಅನ್ನೋರು ಯಾರೂ ಇಲ್ಲ. ಎಲ್ಲ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಔಷಧಿ ರಹಿತ ಜೀವನ ಕ್ರಮಗಳನ್ನ ನಾವು ತಿಳ್ಕೋಬೇಕು. ಔಷಧಿನೇ ಉಪಯೋಗಿಸಿ ಏನಾಗುತ್ತೆ, ಮಾತ್ರೆ ತೊಗೊಂಡ್ರೆ ಕಿಡ್ನಿ ಹಾಳಾಗತ್ತೆ. ಆ ಮಾತ್ರೆ ತಗೊಳ್ಳೋದಾಗಿ ನಮ್ಮ ಜೀವನವನ್ನು ನಾವು ಮಾಡ್ಕೋಬೇಕು. ಅದಕ್ಕೆ ನಾವು ಬ್ಲಡ್ ಸರ್ಕ್ಯುಲೇಷನ್ ಆದರೆ ಎಲ್ಲ ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಅದಕ್ಕೇನು ಮಾಡಬೇಕು, ಬೇಗ ಮಲಗುವುದು ಮತ್ತು ಬೇಗ ಏಳುವುದು. ಔಷಧಿ ರಹಿತ ಜೀವನ ಇದಿಲ್ಲ. ಬೇಗ ಮಲಿಕೋಬೇಕು, ಬೇಗ ಹೇಳಬೇಕು. ಯಾವಾಗಲೋ ಮಲಿಕೊಳ್ಳೋದು, ಯಾವಾಗಲೋ ಹೇಳೋದು, 12 ಗಂಟೆಲಿ ತಿನ್ನೋದು, 1 ಗಂಟೆಲಿ ತಿನ್ನೋದು, ರಾಕ್ಷಸರು ಹೊತ್ತದು ತಿನ್ನೋದು. ಗೊತ್ತಾಯ್ತಾ? 12 ಗಂಟೆ 1 ಗಂಟೆ ತಿನ್ನಬಾರ್ದು. ನಾವು 1 ಗಂಟೆಲಿ ತಿನ್ನೋದು ಏನಾಗುತ್ತೆ, ಆರೋಗ್ಯ ಈಗ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾವೇನು ಮಾಡ್ತೀವಿ, ಅಷ್ಟೊತ್ತಿನೆಲ್ಲ ತಿಂತೀವಿ, ಚೆನ್ನಾಗಿರುತ್ತೆ ಅಂತ ಎಲ್ಲೆಲ್ಲೋ ಹೋಗಿ ತಿಂತೀವಿ, ಎಲ್ಲ ಮಾಡ್ತೀವಿ. ಆದರೆ ರಾತ್ರಿ 12 ಗಂಟೆ 1 ಗಂಟೆಗೆ ತಿಂತಿದ್ರೆ ಏನಾಗುತ್ತೆ, ನಮ್ಮ ಆರೋಗ್ಯ ಹಾಳಾಗತ್ತೆ. ಈಗೇನೋ ರಕ್ತ ಬಿಸಿ ಇದೆ, ಏನೂ ಗೊತ್ತಾಗಲ್ಲ. ಮುಂದೆ ಬರ್ತಾ ಬರ್ತಾ ಹಾಳಾಗತ್ತೆ. ತಿನ್ನಬಾರ್ದು. ಬೇಗ ಮಲಿಕೋಬೇಕು, ಬೇಗ ಹೇಳಬೇಕು. ಯಾವಾಗಲೋ ಮಲಿಕೊಳ್ಳೋದು, ಯಾವಾಗಲೋ ಹೇಳೋದು. ದೇವರನ್ನು ಪ್ರಾರ್ಥಿಸುವುದು ದೈವಿಕ ಔಷಧವಾಗಿದೆ. ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಏನು ಬರುತ್ತೆ ನಮಗೆ ಅನ್ನೋದು ಕೆಲವರು. ಅದನ್ನು ಬಿಡಬೇಕು. ದೇವ್ರನ್ನ ಪ್ರಾರ್ಥನೆ ಮಾಡಿಕೊಡಿ. ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ವ್ಯಾಯಾಮ ಇವೆಲ್ಲ ಮಾಡ್ಕೋಬೇಕು. ಮುಂಜಾನೆ ಮತ್ತು ಸಂಜೆ ನಡೆಯೋ ಔಷಧಿನೇ. ನಾವು ಬೆಳಗ್ಗೆ ಹೊತ್ತು ಬೇಗ ಹೇಳಬೇಕು. ಕೆಲವರು ಸೂರ್ಯ ಹುಟ್ಟಿದ ಮೇಲೆ ಹೇಳೋದು, ಯಾವಾಗಲೋ ಅರ್ಧರಾತ್ರಿ ಮಲಗೋದು. ಹಾಗೆ ಮಾಡಬಾರ್ದು. ಇದೆ ಕೆಲಸ ಇದೆ, ಯಾರು ಏನು ಸುಮ್ಮನೆ ಕೂತಿರಲ್ಲ, ಎಲ್ಲರಿಗೂ ಕೆಲಸ ಇದೆ, ಮಾಡಿ. ಆದರೆ ಕರೆಕ್ಟ್ ಟೈಮಿಗೆ ಮಲಿಕೊಳ್ಳಿ, ಕರೆಕ್ಟ್ ಟೈಮಿಗೆ ಹೇಳಿ. ನಡಿಗೆ, ವಾಕಿಂಗ್ ಮಾಡಬೇಕು. ಬೆಳಗ್ಗೆನೂ ಮಾಡಬೇಕು, ಸಂಜೆನೂ ಮಾಡಬೇಕು. ಅದು ಒಂದು ಔಷಧಿನೇ. ಗೊತ್ತಾಯ್ತಾ? ಮುಂಜಾನೆ ಮತ್ತು ಸಂಜೆ ನಡಿಗೆ ಮಾಡಬೇಕು. ಉಪವಾಸವನ್ನು ಎಲ್ಲ ರೋಗಗಳಿಗೂ ಔಷಧಿಯಾಗಿದೆ. ಉಪವಾಸ ಮಾಡಬೇಕು. ಉಪವಾಸ ಅಂದರೆ ಯಾವಾಗಲೂ ಉಪವಾಸ ಮಾಡೋದಲ್ಲ. ವಾರಕ್ಕೆ ಒಂದು ದಿನ ಆದರೂ 20 ನಾವು ಉಪವಾಸ ಮಾಡಬೇಕು. ಸೂರ್ಯನ ಬೆಳಕು ಕೂಡ ಔಷಧವಾಗಿದೆ. ಸೂರ್ಯನ ಬೆಳಕಿಗೆ ಕಾಳಲ್ಲ, ಎತ್ತಿರ್ತಾನೆ ಬೇಗ. ನಾವು ಬೇಗ ಎತ್ತಿರ್ತಾನೆ ಸೂರ್ಯನ ಬೆಳಕು. ಬೆಳಗ್ಗೆ ಸೂರ್ಯನ ಬೆಳಕು ನಮಗೆ ಬೀಳೋದು ಹೇಳಲ್ಲ. ಯಾವಾಗಲೋ ಹೇಳೋದು, ಯಾವಾಗಲೋ ಮಲಿಕೊಳ್ಳೋದು. ನಮಗೆ ಇವತ್ತು ಭಾನುವಾರ, ನಮಗೆ ಇವತ್ತು ಇದು ರಜಾ ಇಲ್ಲ, ನಮ್ಗೆ ಯಾವತ್ತೋ ಒಂದಿನ ಸಿಗೋದು ಅನ್ನೋದು ಇಟ್ಕೋಬೇಕು. ಇರಲಿ, ಇದ್ದಿದ್ರಲ್ಲಿ ನಾವು 6 ಗಂಟೆ ಮೇಲೆ ಎದ್ದೇಳಬಾರ್ದು. 6 ಗಂಟೆ ಒಳಗೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಎದ್ದೇಳೋದು ಕಲ್ತ್ಕೋಬೇಕು. ಸೂರ್ಯನೇ ನಮಗೆ ಕಣ್ಣಿಗೆ ಕಾಣುವ ದೇವರು. ಕಣ್ಣಿಗೆ ಕಾಣುವ ದೇವರಿಗೆ ಅವಮಾನ ಮಾಡಬಾರ್ದು ನಾವು. ಗೊತ್ತಾಯ್ತಾ? ಸೂರ್ಯನ ಬೆಳಕು ಕೂಡ ಔಷಧ. ಮಡಿಕೆಯ ನೀರು ಕುಡಿಯುವುದು ಕೂಡ ಔಷಧವಾಗಿದೆ. ಮಡಿಕೆ ನೀರು ನಾವು ಕುಡಿಯೋದಕ್ಕೆ ಅಭ್ಯಾಸ ಮಾಡಬೇಕು. ಚಪ್ಪಾಳೆ ಕೂಡ ಔಷಧ. ಚಪ್ಪಾಳೆ ತೊಡ್ತಾ ಇದ್ರೆ ಏನಾಗುತ್ತೆ, ಈಗ ತೊಡ್ತಾ ಇದ್ದರೆ ನಮಗೆ ಶಕ್ತಿ ಉತ್ಪತ್ತಿಯಾಗಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಆರೋಗ್ಯವಾಗ್ತೀವಿ. ಆಹಾರವನ್ನು ಚೆನ್ನಾಗಿ ಜಗಿಯುವುದು ಕೂಡ ಔಷಧಿಯೇ. ಚೆನ್ನಾಗಿ ಜಗಿಬೇಕು. ಗಬ ತಿಂದ್ಬಿಟ್ಟು ಅರಗಲ್ಲ, ಜೀರ್ಣಶಕ್ತಿ ಇರಲ್ಲ. ಆಹಾರದಂತೆ ಜಗಿಯುವ ನೀರು ಮತ್ತು ಕುಡಿಯುವ ನೀರು ಔಷಧವಾಗಿದೆ. ಅದರಿಂದ ಒಳ್ಳೆ ನೀರು, ಮಿನರಲ್ ನೀರು, ಕರೆಕ್ಟಾಗಿ ಒಳ್ಳೆ ಯಾವುದು ಗಡುಸು ನೀರನ್ನು ಕುಡಿಬಾರ್ದು. ಮೆದು ನೀರನ್ನು ನಾವು ಕುಡಿಬೇಕು. ಊಟ ಮಾಡಿದ ನಂತರ ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು ಔಷಧ. ಅದು ಒಂದು ಔಷಧನೇ. ಸಂತೋಷದ ನಿರ್ಧಾರವು ಒಂದು ಔಷಧ. ಸಂತೋಷವಾಗಿರಬೇಕು. ಯಾವಾಗಲೂ ಮುಖ ಸಿಡ್ಕೊಂಡಿರೋದು, ಇದು ಮಾಡೋದು ಅಲ್ಲ. ಮೌನವೇ ಔಷಧ. ಕೆಲವೊಮ್ಮೆ ಏನಾರ ಅಂತಿದ್ರೆ ಮೌನವಾಗಿರೋದೆ ಅದು ಒಂದು ಔಷಧ. ನಗು ಮತ್ತು ಹಾಸ್ಯದ ಔಷಧ. ನಗ್ತಾ ಇರಬೇಕು, ಹಾಸ್ಯವಾಗಿರ್ಬೇಕು. ಯಾವಾಗಲೂ ಮುಖ ಮುಡಿಸ್ಕೊಂಡು ಯಾವಾಗಲೂ ಏನೋ ಕಳ್ಕೊಂಡಿದ್ದೀನಿ ಇನ್ನಾಗಿರಬಾರ್ದು. ಅದು ಒಂದು ಔಷಧವೇ. ಗೊತ್ತಾಯ್ತಾ? ತೃಪ್ತಿಯೂ ಔಷಧವೇ. ಅದಿಲ್ಲ ಅಂತಿರೋದು. ಗೊತ್ತಾಯ್ತಾ? ಏನೇ ಇದ್ರೂ ಮನುಷ್ಯನಿಗೆ ಆ ತೃಪ್ತಿ ತಪ್ಪಲ್ಲ. ಇಲ್ಲ ಅನ್ನೋದನ್ನು ಬಿಡಬೇಕು. ತೃಪ್ತಿ ಪಡ್ಕೋಬೇಕು. ಮನಸ್ಸಿನ ಶಾಂತಿ ಮತ್ತು ಆರೋಗ್ಯವೇ ದೇಹ ಔಷಧವಾಗಿದೆ. ಶಾಂತಿಯಿಂದ ಇರಬೇಕು.
ಅದು ಒಂದು ಔಷಧ. ಪ್ರಾಮಾಣಿಕತೆ ಮತ್ತು ನಕಾರಾತ್ಮಕತೆಯು ಔಷಧವಾಗಿದೆ. ಪ್ರಾಮಾಣಿಕವಾಗಿರಬೇಕು. ಸುಳ್ಳು ಹೇಳೋದು, ಯಾವಾಗಲೂ ಸುಳ್ಳು 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 ಬಾಯಿಗೆ ಬಂದರೆ ಸುಳ್ಳು ಹೇಳ್ತಾ ಇರೋದು. ಸುಳ್ಳು ಹೇಳೋದು ಜೀವನ ಮಾಡಬಾರ್ದು. ಗೊತ್ತಾಯ್ತು. ಇನ್ನೊಬ್ರಿಗೆ ಒಳ್ಳೇದಾಗಾದರೆ ಹೇಳೋಣ, ಆದರೆ ಸುಮ್ಮನೆ ದಿನ ಏನಕ್ಕೋ ಒಂದು ನಾವು ಬದುಕೋದಕ್ಕೋಸ್ಕರ ಸುಳ್ಳು ಹೇಳೋದನ್ನು ಕಲಿಬಾರ್ದು. ಮನಃಶಾಂತಿ ಮತ್ತು ಆರೋಗ್ಯಕರ ದೇಹವು ಔಷಧವಾಗಿದೆ. ಮನಃಶಾಂತಿ ಇರಬೇಕು. ಪ್ರಾಮಾಣಿಕತೆ ಮತ್ತು ನಕಾರಾತ್ಮಕತೆಯ ಔಷಧವಾಗಿದೆ. ಪ್ರಾಮಾಣಿಕವಾಗಿರಬೇಕು. ನಿಸ್ವಾರ್ಥ ಪ್ರೀತಿಯು ಒಂದು ಔಷಧ. ನಿಸ್ವಾರ್ಥ ಪ್ರೀತಿ ಇರಬೇಕು. ಸುಮ್ಮನೆ ಆಡಂಬರದ ಪ್ರೀತಿ ಇರಬಾರ್ದು. ಎಲ್ಲರಿಗೂ ಒಳ್ಳೆಯದನ್ನು ಮಾಡುವುದು ಕೂಡ ಔಷಧ. ಗೊತ್ತಾಯ್ತಾ. ಇದು ಎಲ್ರಿಗೂ ಒಳ್ಳೇದು ಮಾಡೋದನ್ನು, ನಾವು ಒಳ್ಳೇದು ಮಾಡೋದನ್ನು ಅದು ಒಂದು ಔಷಧ. ಒಳ್ಳೇದು ಮಾಡಿದ ಅದೊಂದು ತೃಪ್ತಿ ಇರುತ್ತೆ ಮನಸ್ಸಿಗೆ, ಅದೊಂದು ಔಷಧ. ಯಾರಿಗಾದರೂ ಆಶೀರ್ವಾದವನ್ನು ತರುವ ಕೆಲಸವನ್ನು ಮಾಡುವುದು ಔಷಧವಾಗಿದೆ. ಗೊತ್ತಾಯ್ತಾ. ಇನ್ನೊಬ್ಬರಿಗೆ ಆಶೀರ್ವಾದ ಅಂದರೆ ಒಳ್ಳೇದು ಮಾಡಿದಾಗ, ಆಶೀರ್ವಾದ ಮಾಡಿದಾಗ ಅದು ಒಂದು ಕೆಲಸ. ಎಲ್ಲರೊಂದಿಗೆ ಬಾಳುವುದು ಔಷಧ. ನಿಮ್ಗೆ ಒಳ್ಳೇದಾಗಲಪ್ಪ ಅನ್ನೋದು ಅದು ಒಂದು ಔಷಧ. ತಿನ್ನುವುದು, ಕುಡಿಯುವುದು ಮತ್ತು ಕುಟುಂಬದೊಂದಿಗೆ ಇರುವುದು ಕೂಡ ಔಷಧವಾಗಿದೆ. ಕುಟುಂಬದ ಜೊತೆ ಇವತ್ತೆಲ್ಲ ಇಲ್ಲವೇ ಇಲ್ಲ. ದುಡಿಮೆ 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 ಮಾತೆತ್ತಿದ್ರು ದುಡಿಮೆ ದುಡಿಮೆ ದುಡಿಮೆ. ಅವ್ರಿಗೆ ಬಿಡುವೇ ಇಲ್ಲ. ದುಡಿತಾ ಇರೋದೇನೆ. ಅವರು ಅನುಭವಿಸೋಕ್ಕೆ ಇದಿಲ್ಲ. ಅನುಭವಿಸ್ಬೇಕು. ದುಡಿಮೆ ಮಾಡಿರೋದು ಅನುಭವಿಸೋದಕ್ಕೆ ಮನೆಯಲ್ಲಿ ಕುಟುಂಬದ ಜೊತೆ ಇರೋದನ್ನು ಕಲ್ತ್ಕೋಬೇಕು. ತಿನ್ನುವುದು, ಕುಡಿಯುವುದು ಮತ್ತು ಕುಟುಂಬದೊಂದಿಗೆ ಇರುವುದು ಕೂಡ ಔಷಧವಾಗಿದೆ. ನಿಮ್ಮ ಪ್ರತಿಯೊಬ್ಬ ನಿಜವಾದ ಮತ್ತು ಒಳ್ಳೆಯ ಸ್ನೇಹಿತ ಕೂಡ ಹಣವಿಲ್ಲದೆ ಸಂಪೂರ್ಣ ಮೆಡಿಕಲ್ ಆಗಿದೆ. ನಮಗೆ ಒಳ್ಳೆಯ ಸ್ನೇಹಿತ ಇದ್ದರೆ ಅದು ಒಂದು ಔಷಧಿನೇ. ಸಂತೋಷವಾಗಿದೆ, ನಿರತರಾಗಿರಿ, ಆರೋಗ್ಯವಾಗಿರಿ ಮತ್ತು ಸಂತೋಷವಾಗಿರುವ ಮನಸ್ಸು ಹೊಂದಿರಿ. ಇದು ಕೂಡ ಔಷಧವಾಗಿದೆ. ಪ್ರತಿ ವಸತಿ ದಿನವನ್ನು ಪೂರ್ಣವಾಗಿ ಆನಂದಿಸುವುದು ಸಹ ಔಷಧವಾಗಿದೆ. ಅಂತಿಮವಾಗಿ ಈ ಸಂದೇಶ ಗೊತ್ತಾಯ್ತಾ. ಯಾರಿಗೆ ನಾವು ತಿಳ್ಕೋಬೇಕು ಅದನ್ನು. ನಾವು ಒಳ್ಳೆ ಮಾತಾಡೋದು, ಒಳ್ಳೆ ಇದು ಮಾಡೋದು, ಕೆಟ್ಟದ್ದನ್ನು ಬಿಡೋದು. ಗೊತ್ತಾಯ್ತಾ. ನಾವು ಸುಳ್ಳು ಹೇಳೋದನ್ನು ಬಿಡಬೇಕು. ನಾವು ಬದುಕಕ್ಕೋಸ್ಕರ ಸುಳ್ಳು ಹೇಳಬಾರ್ದು. ಆದರೆ ಜನ ಏನಾಗುತ್ತೆ ಇವಾಗ ಸುಳ್ಳೇ ನಂಬ್ತಾರೆ ಹೊರತು ದಿಟ ಮಾತ್ರ ನಂಬಲ್ಲ. ಅಷ್ಟು ಇದಾಗೋಗಿದ್ದಾರೆ ಜನ, ಅಷ್ಟು ನೊಂದುಬಿಟ್ಟಿದ್ದಾರೆ. ಯಾಕೆಂದರೆ ಸುಳ್ಳು ದಿಟವನ್ನು ನಂಬಿದಾಗ ಆಗೋಗಿದೆ. ಗೊತ್ತಾಯ್ತಾ. ಅದರಿಂದ ನೀವು ಯಾವಾಗಲೂ ನಾವು ಎಲ್ಲ ಏನೇ ಮಾಡಿದ್ರು ನಾವು ಬ್ಲಡ್ ಸರ್ಕ್ಯುಲೇಷನ್ಗೆ ನಾವು ಇವೆಲ್ಲ ಮಾಡೋದು. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗೋಂಥದ್ದನ್ನು ನೀವು ಉಪಯೋಗಿಸಿ. ಬ್ಲಡ್ ಸರ್ಕ್ಯುಲೇಷನ್ ಆದರೆ ಯಾವ ಕಾಯಿಲೆನೂ ಬರಲ್ಲ. ಗೊತ್ತಾಯ್ತಾ. ಅದರಿಂದ ನೀವು ಯಾವಾಗಲೂ ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ಗೆ ಏನು ಬೇಕೋ ಆ ಒಂದು ಮಾಡಿದಾಗ ನಿಮಗೆಲ್ಲ ಕಾಯಿಲೆ ಬಂದಿರೋದು ಹೋಗೋದನ್ನು ಹೋಗುತ್ತೆ. ಅದರಿಂದ ನೀವು ಮಾಡಿ ಅಂತ ಇದನ್ನು ತಿಳ್ಕೊಳ್ಳಿ. ಎಲ್ಲ ಔಷಧಗಳು ನಿಮಗೆ ಇವೆಲ್ಲ ಸಂಪೂರ್ಣವಾಗಿ ಉಚಿತವಾಗಿದೆ ಅಲ್ವಾ. ದುಡ್ಡು ಕೊಡಬೇಕಾ ಇದಕ್ಕೆ ನಾವು ಮಾಡೋದಕ್ಕೆ? ಇಲ್ಲ. ಗೊತ್ತಾಯ್ತು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 1/3/2026 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿಋತು, ಪಾಲ್ಗುಣ ಮಾಸ, ಶುಕ್ಲಪಕ್ಷ, ತಿಥಿ ತ್ರಯೋದಶಿ, ಸಾಯಂಕಾಲ 6:51, ನಕ್ಷತ್ರ ಪುಷ್ಯ, ಬೆಳಿಗ್ಗೆ 8:25, ಮಳೆ ಶತಭೀಷ 4ನೇ ಪಾದ, ರಾಹುಕಾಲ 5:03ರಿಂದ 6:33, ಉಳಿಕ ಕಾಲ 3:34ರಿಂದ 5:03, ಯಮಗಂಟ ಕಾಲ 12:35ರಿಂದ 1:05. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿದ್ದೆ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.